ಸರ್ವೇ ಜನ ಸುಖಿನೋ ಭವಂತು. ನೋಡಿ, ಈಗ ನಾವು ತಿಳಿಸ್ತಾ ಇರ್ತಕ್ಕಂಥದ್ದು ಇದು ದರ್ಬೆ ಅಂತ ಕರೀತಕ್ಕಂಥದ್ದು. ಇದರ ತುದಿಯಲ್ಲಿ ಅಮೃತ ಹೇಳ್ತಕ್ಕಂಥದ್ದು ಇದೆ ಅಂತ ಹೇಳುವುದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಿ. ಇದರಿಂದ ಇನ್ನೂ ಒಂದು ಪರಿಣಾಮ ಹೇಳ್ತಕ್ಕಂಥದ್ದನ್ನು ಕಾಣಬಹುದು. ಯಾವುದೇ ಒಂದು ಭಾಗದಲ್ಲಿ ವಿಷಪ್ರಾಶನ ಹೇಳ್ತಕ್ಕಂಥದ್ದು ಆಗತ್ತಿರಲಿ, ಅಥವಾ ಹಾವುಗಳು ಕಚ್ಚದ್ದಿರಲಿ, ಅಥವಾ ವಿಷ ಕುಡ್ದದ್ದಿರಲಿ, ಯಾವುದೇ ಇದ್ದರೂ ಕೂಡ ಹಾವು ಕಚ್ಚಿರ್ತಕ್ಕಂತಹ ಒಂದು ಜಾಗ ಇದು ಅಂತೇಳಿ ಆದರೆ ಈ ಜಾಗಕ್ಕೆ ಇದನ್ನು ಈ ರೀತಿಯಲ್ಲಿ ಮಾಡಿಕೊಂಡು ಆನಂತರದಲ್ಲಿ ಅದಕ್ಕೆ ಇರ್ತಕ್ಕಂತಹ ಒಂದು ಗರುಡಾಸ್ತ್ರ ಮಂತ್ರ ಹೇಳ್ತಕ್ಕಂಥದ್ದು ಇದೆ. ಆ ಮಂತ್ರ ಹೇಳ್ತಕ್ಕಂಥದ್ದನ್ನು ಪಠಣವನ್ನು ಮಾಡುತ್ತಾ ಇದರನ್ನು ಸ್ಪರ್ಶವನ್ನು ಮಾಡಿಕೊಂಡು ಇದರಿಂದ ನೆಲಕ್ಕೆ ಈ ರೀತಿಯಲ್ಲಿ 21 ಬಾರಿಯಲ್ಲಿ ಮಾಡಿದರೆ ವಿಷ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಸರಿಯಾಗಿ ಹೋಗುತ್ತೆ. ಜೊತೆಯಲ್ಲಿ ಆತನಿಗೆ ವಿಷದಿಂದ ಆಗ್ತಕ್ಕಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ದೂರವಾಗುತ್ತೆ. ಜೊತೆಯಲ್ಲಿ ಆ ವಿಷ ಕರಗಿ ಹೋಗುವುದರ ಜೊತೆಗೆ ಏನೂ ತೊಂದರೆ ಆಗುವುದಿಲ್ಲ. ಮತ್ತು ಆ ಕ್ಷಣದಿಂದ ಏನು ರಕ್ತಕ್ಕೆ ಸೇರಿಕೊಂಡು ಮೇಲಕ್ಕೆ ಪ್ರವಹಿಸಬೇಕಿತ್ತು ಆ ರೀತಿಯಲ್ಲಿ ಆಗದೇನೆ ಅವನ ಜೀವ ಹೇಳ್ತಕ್ಕಂಥದ್ದು ಉಳಿತಕ್ಕಂಥದ್ದು. ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಈ ಒಂದು ದರ್ಬೆಗೆ ಇರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನದಾದಂಥ ಮಾಹಿತಿಯನ್ನು ಮುಂದಿನ ಸಮಯದಲ್ಲಿ ತಿಳ್ಕೊತಾ ಹೋಗೋಣ.